ಮಹಾ ಕುಂಭಮೇಳದಲ್ಲಿ ಯಾತ್ರಿಕರ ಆಗಮನ ಹೇಗಿದೆ ಅಂತ ಕೇಳಿದ್ರೆ ಸುಮಾರು 30 ಫ್ಲೋಟಿಂಗ್ ಬ್ರಿಡ್ಜ್ಗಳಲ್ಲಿ ಸಂಗಮದಿಂದ ಆ ಕಡೆಗೆ ಅಂದ್ರೆ ಅಖಾಡಕ್ಕೆ ಹೋಗೋದಕ್ಕೆ, ಅಖಾಡದಿಂದ ಈ ಕಡೆಗೆ ಬರೋದಕ್ಕೆ ಸುಮಾರು 30 ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಆ ಫ್ಲೋಟಿಂಗ್ ಬ್ರಿಡ್ಜ್ಗಳ ಮೂಲಕ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಮಾಡೋದಕ್ಕೆ, ಮತ್ತೆ ಕೆಲವು ಪ್ರಮುಖವಾದಂತಹ ಶಾಹಿ ಸ್ನಾನಗಳ ದಿನದಲ್ಲಿ ಕ್ರೌಡ್ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಅತಿ ಹೆಚ್ಚು ಸೇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಎಲ್ಲ ಕಡೆಗಳಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೆ, ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನೋಡಿ 31ನೇ ದಿನ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ನಲ್ಲಿ ಜನರ ಹರಿವು ಹೆಂಗಿದೆ ನೋಡಿ. ಆ ಕಡೆಯಿಂದ ಜನ ಆಗಮಿಸ್ತಾ ಇರೋರು ಹೆಂಗೆಲ್ಲ ಬರ್ತಾ ಇದ್ದಾರೆ ನೋಡಿ. ಬರುವ ಯಾತ್ರಿಕರು ಎಷ್ಟು ಒಂದಡಿಯೂ ಕೂಡ ಜಾಗ ಇಲ್ಲ ಅಲ್ಲಿ, ಅಷ್ಟು ಜನರ ಒಂದು ಗಾಢತೆ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಅಲ್ಲಿವರೆಗೂ ಕೂಡ ನೀವು ಗಮನಿಸ್ತಾ ಇದ್ರೆ ಅಲ್ಲಿ ಬರುವಂತ ಯಾತ್ರಿಕರು ಹೆಂಗೆ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ, ಯುವಕ ಯುವತಿಯರು ಕೂಡ ಎಲ್ಲರೂ ಕೂಡ ಇದೇ ಫ್ಲೋಟಿಂಗ್ ಬ್ರಿಡ್ಜ್ಗಳ ಮೂಲಕ. ಮೊನ್ನೆ ಎಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕೆಲ ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ಬಂದ್ ಮಾಡಿದ್ರು. 29ನೇ ತಾರೀಕಿನವರೆಗೂ ಕೂಡ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿವರೆಗೂ ಕೂಡ ಎಲ್ಲಾ ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ಬಂದ್ ಮಾಡಿ 1-2-3 ಫ್ಲೋಟಿಂಗ್ ಬ್ರಿಡ್ಜ್ ಗಳಲ್ಲಿ ಹೋಗೋದಕ್ಕೆ ಬರೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಹಂಗ್ ಮಾಡಿದ್ರಿಂದಾಗಿ ಜನರಿಗೆ ಬಹಳ ಸಮಸ್ಯೆ ಆಗಿತ್ತು. ಆದ್ರೆ ಈಗ ಬರುವ ಯಾತ್ರಿಕರಿಗೆ ಆ ಕಡೆ ಈ ಕಡೆ ಮೂವ್ ಆಗೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದ್ರೂ ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ. ಬರುವ ಯಾತ್ರಿಕರು ಹಿಂಗೆ ಬರ್ತಾ ಇದ್ದಾರೆ. ಬಂದವರು ಈ ಕಡೆಗೆ ಮೂವ್ ಆಗಿ ತ್ರಿವೇಣಿ ಸಂಗಮದ ಕಡೆಗೆ ಬರ್ತಾರೆ ನೋಡಿ. ಅರೇಲ್ ಘಾಟ್ ಕಡೆಯಿಂದ ಬಂದಿರುವ ಯಾತ್ರಿಕರು ಹೀಗೆ ಬಂದು ಇಲ್ಲಿ ತ್ರಿವೇಣಿ ಸಂಗಮದ ಕಡೆಗೆ ಬಂದು ಅಲ್ಲಿ ಪುಣ್ಯಸ್ನಾನವನ್ನ ಮಾಡ್ತಾರೆ. 31ನೇ ದಿನವೂ ಕೂಡ ಯಾತ್ರಿಕರ ಹರಿವು ಹೇಗಿದೆ ಕೇಳಿದ್ರೆ ಕೆಲ ಬ್ರಿಡ್ಜ್ಗಳು ಇನ್ನೂ ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಬರೋ ಯಾತ್ರಿಕರು ಬರ್ತಾನೆ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಇದೇ ಕ್ರೌಡ್ ಇದೆ. ಬಹುಶಃ ಇದೊಂದು ಫ್ಲೋಟಿಂಗ್ ಬ್ರಿಡ್ಜ್ ನಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 50,000 ಜನ ಇರ್ಬೋದೇನೋ. ಇಲ್ಲಿಂದ ಅಲ್ಲಿವರೆಗೂ ಕೂಡ ಒಂದು 50,000 ಜನ ಇರ್ಬೋದೇನೋ, ಅಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇಂಥ 30 ಬ್ರಿಡ್ಜ್ಗಳಲ್ಲಿ ಜನರ ಹರಿವು ಹೀಗೆ ಇದೆ. 31ನೇ ದಿನ ಮಹಾ ಕುಂಭಮೇಳ ಆರಂಭ ಆಗಿ ಇಲ್ಲಿವರೆಗೂ ಕೂಡ ಆ ಒಂದು ಜನರ ಕ್ರೇಜ್ ಇದೆಯಲ್ಲ, ಅದು ಕಮ್ಮಿ ಆಗಿಲ್ಲ. ದೇಶ ವಿದೇಶಗಳಿಂದ ಬರುವಂತ ಯಾತ್ರಿಕರು ಕೂಡ ಹಿಂಗೆ ಬರ್ತಾ ಇದ್ದಾರೆ. ಕೆಲವು ಫ್ಲೋಟಿಂಗ್ ಬ್ರಿಡ್ಜ್ಗಳಲ್ಲಿ ಈ ರೀತಿಯಾಗಿ ಜನರನ್ನ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ನೋಡಿ, ಯಾತ್ರಿಕರ ಹರಿವು ಒಂದು ಕಡೆಯಲ್ಲಾದ್ರೆ ಬಂದಿರುವಂತ ಯಾತ್ರಿಕರನ್ನ ಎಲ್ಲಾ ಕಡೆಗಳಲ್ಲೂ ಕೂಡ ಕಳುಹಿಸುವ ಮೂಲಕ ಕ್ರೌಡ್ ಕಂಟ್ರೋಲ್ ಮಾಡೋದನ್ನ ಇಲ್ಲಿ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಇವತ್ತಿನ 31ನೇ ದಿನದ ಮಹಾ ಕುಂಭಮೇಳದಲ್ಲಿ ಯಾತ್ರಿಕರ ಒಂದು ಹರಿವಿನ ಪ್ರಮಾಣ. ಇದು ಫ್ಲೋಟಿಂಗ್ ಬ್ರಿಡ್ಜ್ಗಳೆಲ್ಲ ಭರ್ತಿಯಾಗಿದ್ದಾವೆ. ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಅದೇ ಒಂದು ಗಾಢವಾದಂತ ದಟ್ಟಣೆಯೊಂದಿಗೆ ಸಾಗ್ತಾ ಇದೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ಇಲ್ಲಿವರೆಗೂ ಕೂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇದ್ದು ಜನರಿಗೆ ಇಲ್ಲಿನ ಸ್ಥಿತಿಗತಿಯ ಬಗ್ಗೆ, ಜನರ ಸುನಾಮಿಯ ಬಗ್ಗೆ, ಇಲ್ಲಿರುವ ವಿಶೇಷಗಳ ಬಗ್ಗೆ, ಹಾಗೆ ವೈವಿಧ್ಯತೆಯ ಬಗ್ಗೆ, ಸನಾತನದ ಶಕ್ತಿ ಏನು ಅನ್ನೋದರ ಜಗತ್ತಿಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. आस्था की डुबकी लगाऊं। अरे काहे इतना पाप कर रही हो? अरे यहाँ अरे इधर ले लो भैया, मीडिया वाले भैया।
Beverly Hills. आग बुझा दिया करो लाला, दीपक बुझा दिया करो। उधर नहीं, उधर है। अरे फिर दारू आस्था की डुबकी लगाओ। अरे काहे इतना पाप कर रही हो? अरे इधर इधर ले लो भैया, मीडिया वाले भैया। Bye.